ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗಗನ ಎನ್ ಅಂತ ಹೇಳಿ ಅಗರಿ ಬೊಮ್ಮನಹಳ್ಳಿ ಕಡೆಯವರಾಗಿರ್ತಾರೆ. ಇವರು ಅಲ್ಲೇ ವಾಸವಾಗಿರೋದಾಗಿ ತಿಳಿದು ಬಂದಿದೆ. ಇನ್ನು ಬಯಕೆ ಏನಪ್ಪ ಅಂದರೆ, ಇವ್ರದ್ದು ರಾತ್ರಿ ಕನಸಲ್ಲೂ ಸಮೇತ ನೆನೆಸಿಕೊಳ್ಳುತ್ತಾ ಕೈ ಬಿಟ್ಕೊಂಡು ಹಾಗೆ ಇಕ್ಕಿಸಿಕೊಳ್ಳೋ ಒಂದು ಆಸೆ ತುಂಬ ಇದೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಆಗ ಕೈ ಆಳಿಸ್ಕೊತಾ ಇರ್ತಾರೆ ಸ್ನೇಹಿತರೆ. ಓಕೆ, ಇನ್ನು ತೂತ ಬಂದ್ಬಿಟ್ಟು ಚಿಕ್ಕದು ಇಲ್ಲ, ದೊಡ್ಡದೂ ಆಗಿಲ್ಲ, ಸರಿಯಾಗಿ ಫಿಟ್ ಆಗುತ್ತೆ, ಒಂದು ಸರಿ ಸಮನಾಗಿ ಸರಿಯಾಗಿದೆ, ಏನು ಏರುಪೇರು ಆಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅನುಕೂಲತೆ. ಎಷ್ಟು ಬೇಕಾದರೂ ಅಗಲ ಮಾಡೋಕ್ಕೆ ಆಗುತ್ತೆ, ಆ ಒಂದು ಅನುಕೂಲತೆಯನ್ನು ಮಾಡಿಕೊಡ್ತೀನಿ ಅಂದರೆ ಇಕ್ಕಿಸ್ಕೋಬೇಕಾದ್ರೆ ಆ ಒಂದು ಅನುಕೂಲತೆನ ಮಾಡಿಕೊಡ್ತೀನಿ ಅಂತಕ್ಕಂಥದ್ದು ಇಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟು ಇಂಥವರಿಗೆ ಮೊದಲ ಅವಕಾಶ ಅಂತ ಹೇಳಿದ್ದಾರೆ. ಎಂಥವರಿಗೆ ಅಂತ ನೋಡೋದೇ ಆದರೆ, ಯಾವತ್ತೂ ತೂತು ಕಂಡೇ ಇರಬಾರ್ದು, ಹಾಗೆಯೇ ಅದರ ಬಗ್ಗೆ ಏನು ಗೊತ್ತಿರಲೂಬಾರ್ದು ಅಂತಕ್ಕಂಥದ್ದು. ಯಾಕೆ, ಏನು, ಎತ್ತ ಅಂತ ಇಲ್ಲಿ ನೋಡೋಣ. ನೋಡಿ, ಒಂದು ವೇಳೆ ಅದರ ಬಗ್ಗೆನೇ ಹೆಚ್ಚು ತಿಳುವಳಿಕೆ ಇದ್ದರೆ ಪರವಾಗಿಲ್ಲ, ಅದರಿಂದ ಏನಾದರೂ ತೊಂದರೆಯೂ ಆಗೋದಿಲ್ಲ, ಅವಕಾಶ ಸಿಗುತ್ತೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಮುಟ್ಟಿದರೆ ಸಾಕು, ಮಾರುದ್ದ ನಿಗಿರಬೇಕು ಗೂಟ ಅಂತ ಹೇಳಿದ್ದಾರೆ. ಅಂದರೆ ಅನುಭವ ಇಲ್ದವ್ರಿಗೆ ಅದೆಲ್ಲ ಆಗ್ತದೆ ಸ್ನೇಹಿತರೆ, ಹಾಗಾಗಿ ಇವರು ಅವಕಾಶ ಸಿಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಜಿಮ್ ಮಾಡಿ ಸ್ವಲ್ಪ ಸ್ಲಿಮ್ ಇದ್ದರೆ ಓಕೆ, ಇದರ ಮೇಲೆ ಎಷ್ಟೇ ಅಸಹ್ಯವಾಗಿದ್ದರೂ ಓಕೆ, ನಡೆಯುತ್ತೆ ಅಂತಲೂ ಇಲ್ಲಿ ಹೇಳಿದ್ದಾರೆ. ಓಕೆನಾ, ಅಂದರೆ ಸ್ವಲ್ಪ ಜಿಮ್ ಅದು ಇದು ಮಾಡ್ಕೊಂಡಿದ್ರೆ ಸ್ವಲ್ಪ ಸ್ಲಿಮ್ ಆಗಿ ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ, ಆರೋಗ್ಯಕರವಾಗಿ ಚೆನ್ನಾಗಿರ್ಬೋದು ಜಿಮ್ ಮಾಡಿದ್ರೆ. ಓಕೆನಾ, ಇನ್ನು ಸಿಗೋದಿಲ್ಲ, ಎಂಥವ್ರಿಗೆ ಸಿಗೋದಿಲ್ಲ ಅಂದರೆ ವಿಪರೀತ ಕೆಲಸ ಇರೋರಿಗೆ ಮೊದಲನೇದಾಗಿ ಸಿಗೋದಿಲ್ಲ. ಓಕೆನಾ, ಸಿಗೋದಿಲ್ಲ ಅಂತ ಅಲ್ಲ, ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅಂತ ಇಲ್ಲಿ ಹೇಳಿರೋಂಥದ್ದು. ನಾನು ನೆಕ್ಸ್ಟ್ ಕೊಟ್ಟರೆ ಒಂದಿನ ಪೂರ್ತಿ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲವೇ ಇಲ್ಲ, ಅರ್ಧಕ್ಕೆ ಕೊಟ್ಬಿಟ್ಟು ತಮಾಷೆ ನೋಡೋಕ್ಕೆ ಇಷ್ಟವಿಲ್ಲ, ಮತ್ತು ಅದಕ್ಕೆಲ್ಲ ಫ್ರೀನೂ ಸಹ ಇರೋದಿಲ್ಲ ಇವ್ರಿಗೆ ಅಂತ ಇಲ್ಲಿ ಬಹಳ ಖಾರವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ಇನ್ನು ಕೊನೆಯದಾಗಿ ಮೌನವಾಗಿ ತೂತಿಗೆ ಹಾಕಿ ತೇಲಾಡಿಸುತ್ತಾ ಇದ್ದರೂ ಅದು ಬೇಡ ಗುರುಗಳೇ. ಓಕೆನಾ, ಇಷ್ಟೆಲ್ಲ ಇರುತ್ತೆ, ಒಂದಿಷ್ಟೆಲ್ಲ ಆದಮೇಲೆ ಲೈಕ್ ಆದರೆ ಓಕೆ. ಇನ್ನು ನೋಡಿ, PVC ಪೈಪ್ನ ತಗೊಳ್ಳೋದಕ್ಕಿಂತ ಮುಂಚೆ ಚೂಸ್ ದ ಡಯಾಮೀಟರ್ ಬಗ್ಗೆ ಚೂಸ್ ಮಾಡಬೇಕಾಗತ್ತೆ. ನೀವು ಚೆಕ್ ಪ್ರೆಷರ್ ಕ್ಲಾಸ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕಾಗತ್ತೆ, PN6 ಅನ್ನೋದ್ರ ಬಗ್ಗೆ ಚೆಕ್ ಮಾಡಬೇಕಾಗತ್ತೆ, ಮತ್ತು PN10 PN16 ಹೈ ಪ್ರೆಷರ್ ಇದೆಯಾ ಅಥವಾ ಲೋ ಪ್ರೆಷರ್ ಇದೆಯಾ, ಏನು ಎತ್ತ ಅಂತ ಸರಿಯಾಗಿ ವಿಚಾರಿಸಿ ತಿಳಿದುಕೊಂಡು ಇದರ ಬಗ್ಗೆ PVC ಪೈಪ್ಗಳನ್ನು ಬೈ ಮಾಡಬೇಕಾಗ್ತದೆ ತಮ್ಮ ಮನೆಗಳಿಗೆ. ಓಕೆನಾ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಬಾಯ್ ಬಾಯ್.